ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಮೈದಾ ಹಿಟ್ಟು ಕಲಸಿಟ್ಕೋಬೇಕು. ಫಸ್ಟು ಕನಕ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪೌಡ್ರು. ನಿಮಗೆ ಚಿರೋಟಿ ರವೆ ಇಲ್ಲ ಅಂತಂದರೆ ಮೀಡಿಯಮ್ ರವೆನ ತಗೊಂಡು ಮಿಕ್ಸಿಗೆ ಹಾಕಿ 1-2 ಸುತ್ತಿಸ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಸಣ್ಣಗಾಗುತ್ತೆ, ಅದನ್ನೇ ಹಾಕೋಬೋದು. ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಸ್ಕೋಬೇಕು ಇದನ್ನು. ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದಿಲ್ಲ, ಇವಾಗ ಎಣ್ಣೆ ಸೇರಿಸ್ಕೊಂಡು ಕ್ಲೀನಾಗಿ ನಾದ್ಕೊತೀನಿ. ಇದನ್ನು ಕ್ಲೀನಾಗಿ ನಾದಬೇಕು. ಎಷ್ಟು ಕ್ಲೀನಾಗಿ ನಾದ್ತೀವೋ ಅಷ್ಟು ಕ್ಲೀನಾಗಿ ಬರುತ್ತೆ ಇದು ಒಬ್ಬಟ್ಟಂತೂ. ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಮೈದಾ ಮತ್ತು ಚಿರೋಟಿ ರವೆ ಎರಡೂ ಕ್ಲೀನಾಗಿ ಎಣ್ಣೆ ಕುಡಿಸ್ಬೇಕು ನಾವು ಕ್ಲೀನಾಗೆ. ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ನಾದ್ಕೊತೀನಿ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಪಾತ್ರೆನಲ್ಲೇ ನಾದ್ಕೊಳ್ಳೋಕ್ಕಾಗಲ್ಲ ಅಂದರೆ ಕಿಚನ್ ಕ್ಯಾಬಿನೆಟ್ ಮೇಲೆ ಕೂಡ ಹಾಕ್ಕೊಂಡು ನೀವು ನಾದ್ಕೋಬೋದು ನೋಡಿ. ಈ ರೀತಿ ನಾದ್ಕೋಬೋದು ಈ ಥರ ಬೆರಳು ಸಹಾಯದಿಂದ. ಈ ಥರ ಬೆರಳಲ್ಲಿ ನಾದಕ್ಕೆ ಕಷ್ಟ ಆಗುತ್ತೆ ಅಂದರೆ ಮೇಲೆ ಕೆಳಗಡೆ 4-5 ಟೈಮ್ ಬಡ್ಕೊಳ್ಳಿ, ಆವಾಗ ಕ್ಲೀನಾಗಿ ಬರುತ್ತೆ ನೋಡಿ. ಮೈದಾ ಹಿಟ್ಟಲ್ಲಿ ಎಣ್ಣೆ ಎಲ್ಲ ಡ್ರೈ ಆಗೈತೆ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನಾನು. ಈ ರೀತಿ ಬಡ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಈ ರೀತಿ ಎಣ್ಣೆ ಹಾಕ್ಕೊಂಡು 4-5 ಟೈಮ್ ಬಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಷ್ಟು ಸಾಫ್ಟಾಗಿ ಆಗೈತೆ, ತುಂಬ ಸಾಫ್ಟಾಗಿ ಆಗೈತೆ. ಇದು 1-2 ಅವರ್ ನೆನೆದ್ರಂತೂ ಇನ್ನೂ ಸಾಫ್ಟಾಗಿ ಆಗಿರುತ್ತೆ ಮೈದಾ ಹಿಟ್ಟು. ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಒಂದು ಕ್ಯಾಪ್ ಮುಚ್ಚಿ 1-2 ಅವರ್ ಬಿಡ್ತೀನಿ ನೆನೆಯೋದಕ್ಕೆ. 1-2 ಅವರ್ ಅಂತೂ ನೆನೆಯಲೇಬೇಕಿದ್ದು ಚಿರೋಟಿ ರವೆ ಹಾಕಿರೋದ್ರಿಂದ. ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ, ಕ್ಲೀನಾಗಿ ಬಲ್ತೈತೆ ತೆಂಗಿನಕಾಯಿ. ಇದನ್ನೆಲ್ಲ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡು ನಾನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ. ಇಷ್ಟು 2 ಟೈಮ್ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಅಷ್ಟೆಲ್ಲ ಒಂದೇ ಟೈಮ್ ಹಾಕಿದ್ರೆ ಕ್ಲೀನಾಗಿ ರುಬ್ಬೋಕ್ಕಾಗಲ್ಲ. 2 ಟೈಮ್ ಹಾಕ್ಕೊಂಡು ರುಬ್ಬಿ ಇಷ್ಟ ಆಗೈತೆ ತೆಂಗಿನಕಾಯಿ ತುರಿ. ಇವಾಗ ಸ್ವಲ್ಪ ಇದಕ್ಕೆ ರವೆ ಬೇಕು. ರವೆನೂ ಮತ್ತು ಗಸಗಸೆ ಹುರ್ಕೊತೀನಿ. ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆಗೈತೆ, 1-2 ಸ್ಪೂನ್ ರವೆ ಹಾಕ್ಕೊತೀನಿ. ನಿಮಗೆ ರವೆ ಬೇಡ ಅಂತಂದರೆ ಗಸಗಸೆನೇ ಹಾಕೋಬೋದು, ಚೆನ್ನಾಗಿರುತ್ತೆ. ನಾವು ತೆಂಗಿನಕಾಯಿ ಒಬ್ಬಟ್ಟು ತಿನ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಕ್ಲೀನಾಗಿ ಸಿಗುತ್ತೆ. ರವೆ ಮತ್ತು ಗಸಗಸೆ ಚೆನ್ನಾಗಿರುತ್ತೆ, ಗಸಗಸೆ ಫ್ಲೇವರು. ಒಂದು ಅರ್ಧ ಸ್ಪೂನ್ ಗಸಗಸೆಲ್ಲ ಹಾಕ್ಕೊಂಡು 1-2 ಸ್ಪೂನ್ ರವೆ ಹಾಕ್ಕೊಂಡು 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದು ತಣ್ಣಗಾಗೋಷ್ಟರಲ್ಲಿ ಬೆಲ್ಲನ ಕಲಸ್ಕೊಂಡು ಇಟ್ಕೊತೀನಿ ನೋಡಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಮೈದಾ ತಗೊಂಡಿದ್ನಲ್ವ ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲ ತಗೊಂಡು ಅರ್ಧ ಕಪ್ ನೀರು ಸಾಕು ಬೆಲ್ಲ ಕರಗೋದಕ್ಕೆ. ಈ ರೀತಿ ಬೆಲ್ಲ ಕರ್ಸ್ಕೊಂಡ್ರೆ ಸ್ವಲ್ಪ ಅದ್ರಲ್ಲಿ ಮಣ್ಣಿರುತ್ತೆ, ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಅದಕ್ಕೆ ಈ ರೀತಿ ಕರ್ಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿದಾಗೈತೆ. ಒಂದು ಬಾಣಲೆ ಇಟ್ಕೊಂಡು ಅದನ್ನು ಅದೇ ಬಾಣಲೆ ಫಿಲ್ಟ್ರ್ ಮಾಡ್ಕೊತೀನಿ. ಸ್ವಲ್ಪ ಇದು ಎಳೆ ಪಾಕ ಬರಬೇಕು. ಸ್ವಲ್ಪ ಎಳೆ ಪಾಕ ಬಂದರೆ ಸ್ವಲ್ಪ ದಿವಸ ಇಟ್ಕೊಂಡು ತಿನ್ಬೋದು ಒಬ್ಬಟ್ಟು. ನಾನು ಹಸೆಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಎಳೆ ಪಾಕ ತಗೊಂಡು ಮಾಡ್ತೀನಿ. ಕೊಬ್ಬರಿ ಹಾಕ್ಕೊಂಡ್ರು ಇದೇ ಥರ ಮಾಡ್ಕೊಬೋದು. ಕೊಬ್ಬರಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, 1 ತಿಂಗಳವರೆಗೆ ಇಟ್ಕೊಂಡು ತಿನ್ಬೋದು ನೋಡಿ. ಈ ರೀತಿ ಬಂದರೆ ಸಾಕು ಪಾಕ. ನಾವು ಸ್ಪೂನಲ್ಲಿ ಎತ್ತಿ ಬಿಟ್ಟರೆ ಮೇಲೆಯಿಂದ ದಾರ ಥರ ಬೀಳುತ್ತೆ, ಆ ರೀತಿ ಬಿದ್ದರೆ ಸಾಕು ನೋಡಿ. ಈ ರೀತಿ ಅಂಟು ಥರ ಬರಬೇಕು ಕೈಯಲ್ಲಿ ನೋಡಿದ್ರೆ. ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊತೀನಿ. ಇದರಲ್ಲಿ 1.5 ಕಪ್ ಆಯಿತು ತೆಂಗಿನಕಾಯಿ. ಮೈದಾನ ಅಷ್ಟೇ 1 ಕಪ್ ಹಾಕ್ಕೊಂಡಿದೆ. ಚಿರೋಟಿ ರವೆ ಒಂದು ಅರ್ಧ ಕಪ್ ಹಾಕ್ಕೊಂಡಿದೆ. ತೆಂಗಿನಕಾಯಿ ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ರವೆ ಮತ್ತು ಗಸಗಸೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು 3-4 ನಿಮಿಷ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರೆಲ್ಲ ಡ್ರೈ ಆಗುತ್ತೆ, ಬೆಲ್ಲದ ನೀರೆಲ್ಲ. ಬೇಳೆ ಒಬ್ಬಟ್ಟಿಗಿಂತ ಬೇಗ ರೆಡಿ ಆಗುತ್ತೆ. ನೀವು ಎಲ್ಲರೂ ಒಂದೊಂದು ರೀತಿಲಿ ಮಾಡ್ತಾರೆ. ಈ ರೀತಿಲಿ ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಆಗೈತೆ. ಸ್ವಲ್ಪ ಇದು ತಣ್ಣಗಾಗಬೇಕು. ತಣ್ಣಗಾದ್ರೆ ಉಂಡೆ ಮಾಡ್ಕೊಳ್ಳೋದಕ್ಕಾಗೋದು. 1/4 ಅವರ್ ಅಷ್ಟರಲ್ಲಿ ತಣ್ಣಗಾಗುತ್ತೆ ನೋಡಿ. ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊತೀನಿ. ಒಂದು ತೆಂಗಿನಕಾಯಲ್ಲಿ ಇಲ್ಲಾಂದ್ರೆ ಒಂದು 10-12 ಉಂಡೆ ಆಗುತ್ತೆ. ಒಂದು 11 ಉಂಡೆ ಆಗೈತೆ, 11 ಒಬ್ಬಟ್ಟು ಆಗುತ್ತೆ.
ಮೈದಾನು ಅಷ್ಟೇ ಕ್ಲೀನಾಗಿ ನೆಂದೈತೆ ನೋಡಿ. ಈ ರೀತಿ ನೆಂದರೆ ಸಾಕು ಮೈದಾ. ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಎತ್ಕೊತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ನಾದ್ಕೋಬೇಕು. ನೋಡಿ ಇಷ್ಟು ನೆಲ್ಲಿಕಾಯಿ ಗಾತ್ರ ತಗೊಂಡಿದ್ದೀನಿ ನಾನು. ಒಂದು ತರಕಾರಿ ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ನೀವು ಒಬ್ಬಟ್ಟು ಪೇಪರ್ ತಟ್ಟೋದಿದ್ರೆ ಅದನ್ನು ಹಾಕೋಬೋದು, ಇಲ್ಲ ಎಣ್ಣೆ ಕವರ್ ಕೂಡ ಹಾಕೋಬೋದು, ಇಲ್ಲ ಸೀರೆ ಕವರ್ ಇದ್ದರೆ ಅದನ್ನು ಕಟ್ ಮಾಡಿ ಹಾಕೋಬೋದು. ಎಣ್ಣೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆ ಕನಕನೂ ಹಾಕ್ಕೊಂಡು ಸ್ವಲ್ಪ ತಟ್ಕೊತೀನಿ. ಹೂರಣ ಹಾಕೋಬೇಕು, ಅದಕ್ಕೆ ಸ್ವಲ್ಪ ತಟ್ಕೊತಾ ಇದ್ದೀನಿ. ಹೂರಣ ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಫಿಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು, ಬಾಲ್ ಥರ ಆಗುತ್ತೆ. ನಾವು ಹೂರಣ ಎಷ್ಟು ತಗೋತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಗೋಬೇಕು ಕನಕನ, ಆವಾಗೆ ಚೆನ್ನಾಗಿ ಬರೋದು. ಜಾಸ್ತಿ ತಗೊಂಡ್ರೆ ಸ್ವಲ್ಪ ಮೈದಾ ಥರ ಬಂದ್ಬಿಡುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ನೋಡಿ ಈ ಥರ ಸ್ವಲ್ಪ ಬಾಲ್ ಥರ ಮಾಡ್ಕೊತೀನಿ ನಾನು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ತಟ್ಕೋಬೇಕು. ಫಸ್ಟು ಸೆಂಟ್ರಲ್ಲಿ ತಟ್ಕೋಬೇಕು, ಆಮೇಲೆ ಸೆಂಟ್ರಲ್ಲಿ ಫಸ್ಟು ತಟ್ಕೊಂಡ್ರೆ ಎಲ್ಲ ಕಡೆ ಕ್ಲೀನಾಗಿ ಹೂರಣ ಹೋಗುತ್ತೆ. ನಾವು ಕ್ಲೀನಾಗಿ ತಟ್ಕೋಬೋದು ಸೆಂಟ್ರಲ್ಲಿ ತಟ್ಟಿದ್ರೆ ಫಸ್ಟು, ಆಮೇಲೆ ಎಡ್ಜಲ್ಲಿ ಕೂಡ ಕ್ಲೀನಾಗಿ ತೆಳ್ಳಗೆ ತಟ್ಕೋಬೋದು. ನೋಡಿ ಈ ರೀತಿ ತಟ್ಕೊತಾ ಇದ್ದೀನಿ ನಾನು. ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೋಬೋದು. ಈ ವಿಧಾನದಲ್ಲಿ ಮಾಡೋದ್ರಿಂದ ಕ್ಲೀನಾಗಿ ಬರುತ್ತೆ. ನಮಗೆ ಬೇಕಾಗಿರೋದು ಮೈದಾ ಹಿಟ್ಟು ಕ್ಲೀನಾಗಿ ಕಲಿಸ್ಕೊಳ್ಳೋದಷ್ಟೇ, ಮತ್ತು ಹೂರಣ ಕ್ಲೀನಾಗಿ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳೋದು. ಇವೆರಡು ಕ್ಲೀನಾಗಿದ್ದರೆ ಒಬ್ಬಟ್ಟು ಹೆಂಗೆ ಬೇಕಂದ್ರೆ ಹಂಗೆ ತಟ್ಕೋಬೋದು ನಾವು. ನೋಡಿ ಈ ರೀತಿ ಎಲ್ಲ ತಟ್ಕೊಂಡಿದ್ದೀನಿ ನಾನು ಕ್ಲೀನಾಗಿ. ಹಂಚು ಕೂಡ ಬಿಸಿಗೆ ಇಟ್ಟಿದ್ದೀನಿ ನಾನು, ಹಂಚೂ ಬಿಸಿ ಆಗ್ತೈತೆ. ಇದು ಎಡ್ಜೆಲ್ಲ ಕ್ಲೀನಾಗಿ ತಟ್ಕೊತಾ ಇದ್ದೀನಿ. ಎಡ್ಜು ತಟ್ಟದೆ ಬಿಟ್ಟರೆ ಹಾಗೆ ಇರುತ್ತೆ ಮೈದಾ ಹಿಟ್ಟು, ಹಸಿ ಹಸಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಕ್ಲೀನಾಗಿ ತಟ್ಕೋಬೇಕು, ಹೂರಣ ಎಲ್ಲ ಕಡೆ ಹೋಗೋ ಥರ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತೀನಿ ಹಂಚಿಗೆ. ಇವಾಗ ಇದನ್ನು ಹಾಗೆ ಕೈಯಲ್ಲೇ ಎತ್ತಾಕೊತೀನಿ. ನೋಡಿ ಕ್ಲೀನಾಗಿ ಬರುತ್ತೆ, ಕೈಯಲ್ಲೇ ಎತ್ತಾಕೋಬೋದು. ನಿಮಗೆ ಕೈಯಲ್ಲಿ ಎತ್ತಾಕೋದಕ್ಕೆ ಬಂದಿಲ್ಲ ಅಂತಂದರೆ ಒಬ್ಬಟ್ಟು ತಟ್ಟೋ ಪೇಪರ್ ಬರುತ್ತಲ್ಲ ಅದನ್ನು ತಗೊಳ್ಳಿ, ಹಂಚ ಮೇಲೆ ಹಾಗೆ ಡೈರೆಕ್ಟಾಗಿ ಹಾಕೋಬೋದು. ಈ ಬಟರ್ ಪೇಪರ್ ಹಾಕಿರೋ ಸ್ವಲ್ಪ ಸುಟ್ಟೋಗೋ ಥರ ಆಗುತ್ತೆ, ಅದಕ್ಕೆ ನಾನು ಹಾಕಿಲ್ಲ, ಕೈಯಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲನೂ ಅದೇ ಥರ ತಟ್ಟಿಟ್ಕೊತೀನಿ. ನಾನು ಎಲ್ಲನೂ ಕನಕ ಮತ್ತು ಹೂರಣನ ಎಲ್ಲ ಹಾಕ್ಕೊಂಡು ಬಾಲ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ಅಲ್ಲೊಂದು ಒಬ್ಬಟ್ಟು ಬೇಯೋಷ್ಟರಲ್ಲೇ ನಾವು ಇದನ್ನು ತಟ್ಟ ಹಾಕೋಬೋದು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ. ನಾನೆಲ್ಲನೂ ಹಾಗೆ ಮಾಡಿಟ್ಕೊತೀನಿ. ಎಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 10 ಒಬ್ಬಟ್ಟು ಆಗೈತೆ. 10 ಕೂಡ ಒಂದೇ ಸರಿ ನಾನು ತಟ್ಟ ಹಾಕ್ಕೊತಾ ಇದ್ದೀನಿ. ಕಾಯಿ ಒಬ್ಬಟ್ಟು ಆಗೋದ್ರಿಂದ ತಣ್ಣಗಾದ್ಮೇಲೆ ತಿನ್ಬೋದು, ಚೆನ್ನಾಗಿರುತ್ತೆ. ಬೇಳೆ ಒಬ್ಬಟ್ಟಾದರೆ ಬಿಸಿ ಬಿಸಿ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಕಾಯಿ ಒಬ್ಬಟ್ಟು ತಣ್ಣಗಾದ್ಮೇಲೆ ತಿನ್ಬೋದು, ಚೆನ್ನಾಗಿರುತ್ತೆ. ಬೇಕ್ರಿಗಿಂತ ಚೆನ್ನಾಗಿ ಬರುತ್ತೆ ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ. ಕ್ಲೀನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಬ್ಬಟ್ಟು. ನಿಮ್ಗೆ ಇನ್ನೂ ಸ್ವಲ್ಪ ಅರಿಶಿನ ಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕೋಬೋದು. ನಾನಿಲ್ಲಿ ಅರಿಶಿನ ಕಮ್ಮಿನೇ ಹಾಕ್ಕೊಂಡಿದ್ದೆ. ಕಾಯಿ ಒಬ್ಬಟ್ಟಿಗೆ ಸ್ವಲ್ಪ ಅರಿಶಿನ ಕಮ್ಮಿನೇ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಅದು ಒಬ್ಬಟ್ಟು ಸ್ವಲ್ಪ ವೈಟಾಗೇ ಇರಬೇಕು ಕಾಯಿ ಒಬ್ಬಟ್ಟು, ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ನಾನು ಅರಿಶಿನ ಅಷ್ಟೇ. ಬೇಳೆ ಒಬ್ಬಟ್ಕಂದ್ರೆ ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟು. ಎಲ್ಲನೂ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಉಲ್ಟಾ ಸೀದಾ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ. ಸ್ವಲ್ಪ ಹಂಚು ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ. ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ, ಹಂಚು ಸ್ವಲ್ಪ ಜಾಸ್ತಿ ಬಿಸಿ ಆಗೈತೆ, ಅದಕ್ಕೆ ಸೈಡಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಯ್ತೈತೆ. ನೋಡಿ ಇಷ್ಟು ಲೈಟಾಗಿ ಬೇಯಿಸ್ಕೊಂಡ್ರೆ ಸಾಕು. ನಾನು ಎಲ್ಲ ಇದೇ ರೀತಿ ಬೇಯಿಸಿಟ್ಕೊತೀನಿ. ಈ ಒಬ್ಬಟ್ಟಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ನೋಡಿ ಎಲ್ಲ ಇದೇ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ಮುರಿಯೋದಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಮೈದಾ ಕ್ಲೀನಾಗಿ ಸಾಫ್ಟಾಗಿ ನಾದ್ಕೊಂಡಿದ್ವಲ್ಲ, ಅದಕ್ಕೆ ಕ್ಲೀನಾಗಿ ಸಾಫ್ಟಾಗಿ ಬರ್ತೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.